ಭಾರತ ಹಾಗೆ ಪಾಕಿಸ್ತಾನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ನನ್ನ ಈಗ ಮೋದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬೆನ್ನಲ್ಲೇ ಕೊನೆಗೂ ಕೂಡ ಅಮೆರಿಕ ಅಧ್ಯಕ್ಷ ಸತ್ಯ ಒಪ್ಪಿಕೊಂಡಿದ್ದಾರೆ. ನರೇಂದ್ರ ಮೋದಿ ಟ್ರಂಪ್ ಸರೆಂಡರ್ ಆಗಿದ್ದಾರೆ. ಇಷ್ಟವರೆಗೆ On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಕೇಳಿಸಿಕೊಂಡ್ರಲ್ವಾ, ಆಪರೇಷನ್ ಸಿಂಧೂರ ಬಳಿಕ ಅಮೆರಿಕ ಅಧ್ಯಕ್ಷ ಆಡಿದ್ದ ಮಾತಿದು. ಸಾರಿ ಸಾರಿ ಹಸಿ ಹಸಿ ಸುಳ್ಳಿದು. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಟ್ರಂಪ್ ಬೊಗಳೆ ಬಿಟ್ಟಿದ್ದು. ಹೋದಲ್ಲಿ ಬಂದಲ್ಲಿ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದು. ಇಡೀ ಜಗತ್ತಿಗೆ ಸುಳ್ಳನ್ನೇ ಹರಡಿದ್ದ ಸುಳ್ಳಿನ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾರೆ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಮೋದಿ ಗರಂ, ದೊಡ್ಡಣ್ಣ ಸರೆಂಡರ್. ಕದನ ವಿರಾಮದಲ್ಲಿ ಟ್ರಂಪ್ ಯೂಟರ್ನ್. ನಾನೊಬ್ಬ ಶಾಂತಿಧೂತ, ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೆ ನಾನು ಅಂತ ತನ್ನನ್ನ ತಾನೇ ಕೊಚ್ಚಿಕೊಳ್ತಿದ್ದ ಅಮೆರಿಕ ಅಧ್ಯಕ್ಷನಿಗೆ ನಿನ್ನೆ ಪ್ರಧಾನಿ ಮೋದಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು. ಅಮೆರಿಕಾಗೆ ಬನ್ನಿ ಅಂತ ಕರೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ಕೊಟ್ಟಿದ್ರು. ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರವೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮದಲ್ಲಿ ಯಾರ ಹಸ್ತಕ್ಷೇಪ ಇಲ್ಲ. ಅಮೆರಿಕ ಮಧ್ಯಸ್ಥಿಕೆಗೆ ಭಾರತ ಮಣಿದಿಲ್ಲ. ವ್ಯಾಪಾರ ಒಪ್ಪಂದಕ್ಕೂ ತಲೆಬಾಗಿಲ್ಲ. ಪಾಕಿಸ್ತಾನ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮ ಘೋಷಿಸಿದ್ವಿ. ಭಾರತ ಎಂದಿಗೂ ಮಧ್ಯಸ್ಥಿಕೆಯನ್ನು ಒಪ್ಪಿಕೊಂಡಿಲ್ಲ, ಈಗಲೂ ಒಪ್ಪಿಕೊಳ್ಳಲ್ಲ, ಮುಂದೆಯೂ ಒಪ್ಪಲ್ಲ. ಪಾಕಿಸ್ತಾನ ಮತ್ತೆ ಖ್ಯಾತೆ ತೆಗೆದರೆ ನುಗ್ಗಿ ಹೊಡಿತೇವೆ. ನಿನ್ನೆ ಪ್ರಧಾನಿ ಮೋದಿ ಹೀಗೆ ಮುಲಾಜ್ ನೋಡದೆ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಯೂಟರ್ನ್ ಹೊಡೆದಿದ್ದಾರೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಸತ್ಯ ಬಾಯ್ಬಿಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ, ಇದರಲ್ಲಿ ತನ್ನ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ. Plus, they have people on their staff too, but two smart people, two very smart people decided not to keep going with that war. That could have been a nuclear war. Those are two nuclear powers. Big ones. Big nuclear powers. And they decided that. So I was honored to meet him today. ನೋಡಿದ್ರಲ್ವಾ, ಸುಳ್ಳು ಜಾಸ್ತಿ ದಿನ ಬದುಕಿರಲ್ಲ. ಒಂದಲ್ಲ ಒಂದು ದಿನ ಸತ್ಯ ಬಯಲಿಗೆ ಬರಲೇಬೇಕು. ಅದರಲ್ಲೂ ಭಾರತದ ಮುಂದೆ ಅಮೆರಿಕದ ಸುಳ್ಳಿನ ಆಟಗಳೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಇದು ನವಭಾರತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಹಾಗೆ ಪಾಕಿಸ್ತಾನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ನನ್ನ ಈಗ ಮೋದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬೆನ್ನಲ್ಲೇ ಕೊನೆಗೂ ಕೂಡ ಅಮೆರಿಕ ಅಧ್ಯಕ್ಷ ಸತ್ಯ ಒಪ್ಪಿಕೊಂಡಿದ್ದಾರೆ. ನರೇಂದ್ರ ಮೋದಿ ಟ್ರಂಪ್ ಸರೆಂಡರ್ ಆಗಿದ್ದಾರೆ. ಇಷ್ಟವರೆಗೆ On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಕೇಳಿಸಿಕೊಂಡ್ರಲ್ವಾ, ಆಪರೇಷನ್ ಸಿಂಧೂರ ಬಳಿಕ ಅಮೆರಿಕ ಅಧ್ಯಕ್ಷ ಆಡಿದ್ದ ಮಾತಿದು. ಸಾರಿ ಸಾರಿ ಹಸಿ ಹಸಿ ಸುಳ್ಳಿದು. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಟ್ರಂಪ್ ಬೊಗಳೆ ಬಿಟ್ಟಿದ್ದು. ಹೋದಲ್ಲಿ ಬಂದಲ್ಲಿ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದು. ಇಡೀ ಜಗತ್ತಿಗೆ ಸುಳ್ಳನ್ನೇ ಹರಡಿದ್ದ ಸುಳ್ಳಿನ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾರೆ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಮೋದಿ ಗರಂ, ದೊಡ್ಡಣ್ಣ ಸರೆಂಡರ್. ಕದನ ವಿರಾಮದಲ್ಲಿ ಟ್ರಂಪ್ ಯೂಟರ್ನ್. ನಾನೊಬ್ಬ ಶಾಂತಿಧೂತ, ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೆ ನಾನು ಅಂತ ತನ್ನನ್ನ ತಾನೇ ಕೊಚ್ಚಿಕೊಳ್ತಿದ್ದ ಅಮೆರಿಕ ಅಧ್ಯಕ್ಷನಿಗೆ ನಿನ್ನೆ ಪ್ರಧಾನಿ ಮೋದಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು. ಅಮೆರಿಕಾಗೆ ಬನ್ನಿ ಅಂತ ಕರೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ಕೊಟ್ಟಿದ್ರು. ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರವೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮದಲ್ಲಿ ಯಾರ ಹಸ್ತಕ್ಷೇಪ ಇಲ್ಲ. ಅಮೆರಿಕ ಮಧ್ಯಸ್ಥಿಕೆಗೆ ಭಾರತ ಮಣಿದಿಲ್ಲ.
ವ್ಯಾಪಾರ ಒಪ್ಪಂದಕ್ಕೂ ತಲೆಬಾಗಿಲ್ಲ. ಪಾಕಿಸ್ತಾನ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮ ಘೋಷಿಸಿದ್ವಿ. ಭಾರತ ಎಂದಿಗೂ ಮಧ್ಯಸ್ಥಿಕೆಯನ್ನು ಒಪ್ಪಿಕೊಂಡಿಲ್ಲ, ಈಗಲೂ ಒಪ್ಪಿಕೊಳ್ಳಲ್ಲ, ಮುಂದೆಯೂ ಒಪ್ಪಲ್ಲ. ಪಾಕಿಸ್ತಾನ ಮತ್ತೆ ಖ್ಯಾತೆ ತೆಗೆದರೆ ನುಗ್ಗಿ ಹೊಡಿತೇವೆ. ನಿನ್ನೆ ಪ್ರಧಾನಿ ಮೋದಿ ಹೀಗೆ ಮುಲಾಜ್ ನೋಡದೆ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಯು-ಟರ್ನ್ ಹೊಡೆದಿದ್ದಾರೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಸತ್ಯಬಾಯಿ ಬಿಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ, ಇದರಲ್ಲಿ ತನ್ನ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ. Plus, they have people on their staff too, but two smart people, two very smart people decided not to keep going with that war. That could have been a nuclear war. Those are two nuclear powers. Big ones. Big nuclear powers. And they decided that. So I was honored to meet him today. ನೋಡಿದ್ರಲ್ವಾ, ಸುಳ್ಳು ಜಾಸ್ತಿ ದಿನ ಬದುಕಿರಲ್ಲ. ಒಂದಲ್ಲ ಒಂದು ದಿನ ಸತ್ಯ ಬಯಲಿಗೆ ಬರಲೇಬೇಕು. ಅದರಲ್ಲೂ ಭಾರತದ ಮುಂದೆ ಅಮೆರಿಕದ ಸುಳ್ಳಿನ ಆಟಗಳೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಇದು ನವಭಾರತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಹಾಗೆ ಪಾಕಿಸ್ತಾನ ಯುದ್ಧವನ್ನ ನಾನೇ ನಿಲ್ಲಿಸಿದ್ದು ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ನನ್ನ ಈಗ ಮೋದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬೆನ್ನಲ್ಲೇ ಕೊನೆಗೂ ಕೂಡ ಅಮೆರಿಕ ಅಧ್ಯಕ್ಷ ಸತ್ಯ ಒಪ್ಪಿಕೊಂಡಿದ್ದಾರೆ. ನರೇಂದ್ರ ಮೋದಿ ಟ್ರಂಪ್ ಸರೆಂಡರ್ ಆಗಿದ್ದಾರೆ. ಇಷ್ಟವರೆಗೆ On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಕೇಳಿಸಿಕೊಂಡ್ರಲ್ವಾ, ಆಪರೇಷನ್ ಸಿಂಧೂರ ಬಳಿಕ ಅಮೆರಿಕ ಅಧ್ಯಕ್ಷ ಆಡಿದ್ದ ಮಾತಿದು. ಸಾರಿ ಹಸಿ ಸುಳ್ಳಿದು. ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಟ್ರಂಪ್ ಬೊಗಳೆ ಬಿಟ್ಟಿದ್ದು. ಹೋದಲ್ಲಿ ಬಂದಲ್ಲಿ ಬಿಟ್ಟಿ ಬಿಲ್ಡಪ್ ತಗೊಂಡಿದ್ದು. ಇಡೀ ಜಗತ್ತಿಗೆ ಸುಳ್ಳನ್ನೇ ಹರಡಿದ್ದ ಸುಳ್ಳಿನ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಕೊನೆಗೂ ಸತ್ಯ ಬಾಯ್ಬಿಟ್ಟಿದ್ದಾರೆ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two. ಮೋದಿ ಗರಂ, ದೊಡ್ಡಣ್ಣ ಸರೆಂಡರ್. ಕದನ ವಿರಾಮದಲ್ಲಿ ಟ್ರಂಪ್ ಯು-ಟರ್ನ್. ನಾನೊಬ್ಬ ಶಾಂತಿಧೂತ, ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೆ ನಾನು ಅಂತ ತನ್ನನ್ನ ತಾನೇ ಕೊಚ್ಚಿಕೊಳ್ತಿದ್ದ ಅಮೆರಿಕ ಅಧ್ಯಕ್ಷನಿಗೆ ನಿನ್ನೆ ಪ್ರಧಾನಿ ಮೋದಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ರು. ಅಮೆರಿಕಾಗೆ ಬನ್ನಿ ಅಂತ ಕರೆ ಮಾಡಿದ್ದ ಡೊನಾಲ್ಡ್ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ತಿರುಗೇಟು ಕೊಟ್ಟಿದ್ರು. ಕದನ ವಿರಾಮದಲ್ಲಿ ಅಮೆರಿಕ ಪಾತ್ರವೇ ಇಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮದಲ್ಲಿ ಯಾರ ಹಸ್ತಕ್ಷೇಪ ಇಲ್ಲ. ಅಮೆರಿಕ ಮಧ್ಯಸ್ಥಿಕೆಗೆ ಭಾರತ ಮಣಿದಿಲ್ಲ. ವ್ಯಾಪಾರ ಒಪ್ಪಂದಕ್ಕೂ ತಲೆಬಾಗಿಲ್ಲ. ಪಾಕಿಸ್ತಾನ ಬೇಡಿಕೊಂಡಿದ್ದಕ್ಕೆ ಕದನ ವಿರಾಮ ಘೋಷಿಸಿದ್ವಿ. ಭಾರತ ಎಂದಿಗೂ ಮಧ್ಯಸ್ಥಿಕೆಯನ್ನು ಒಪ್ಪಿಕೊಂಡಿಲ್ಲ, ಈಗಲೂ ಒಪ್ಪಿಕೊಳ್ಳಲ್ಲ, ಮುಂದೆಯೂ ಒಪ್ಪಲ್ಲ. ಪಾಕಿಸ್ತಾನ ಮತ್ತೆ ಖ್ಯಾತೆ ತೆಗೆದರೆ ನುಗ್ಗಿ ಹೊಡಿತೇವೆ. ನಿನ್ನೆ ಪ್ರಧಾನಿ ಮೋದಿ ಹೀಗೆ ಮುಲಾಜ್ ನೋಡದೆ ತರಾಟೆಗೆ ತೆಗೆದುಕೊಳ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಯು-ಟರ್ನ್ ಹೊಡೆದಿದ್ದಾರೆ. ಅಮೆರಿಕದ ವೈಟ್ ಹೌಸ್ನಲ್ಲಿ ಟ್ರಂಪ್ ಸತ್ಯಬಾಯಿ ಬಿಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ತಾವಾಗಿಯೇ ಕದನ ವಿರಾಮ ಮಾಡಿಕೊಂಡಿವೆ, ಇದರಲ್ಲಿ ತನ್ನ ಪಾತ್ರವಿಲ್ಲ ಅಂತ ಹೇಳಿದ್ದಾರೆ. Plus, they have people on their staff too, but two smart people, two very smart people decided not to keep going with that war. That could have been a nuclear war. Those are two nuclear powers. Big ones. Big nuclear powers. And they decided that. So I was honored to meet him today. ನೋಡಿದ್ರಲ್ವಾ, ಸುಳ್ಳು ಜಾಸ್ತಿ ದಿನ ಬದುಕಿರಲ್ಲ. ಒಂದಲ್ಲ ಒಂದು ದಿನ ಸತ್ಯ ಬಯಲಿಗೆ ಬರಲೇಬೇಕು. ಅದರಲ್ಲೂ ಭಾರತದ ಮುಂದೆ ಅಮೆರಿಕದ ಸುಳ್ಳಿನ ಆಟಗಳೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಇದು ನವಭಾರತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.